ಯಾರೆಲ್ಲ ಡಯಾಬಿಟಿಸ್ ಅವರು ಇದ್ದೀರಾ, ನಿಮಗೆ ಒಳ್ಳೆ ನ್ಯೂಸ್ ಏನಂತಂದರೆ ಡಯಾಬಿಟಿಸನ್ನು ಸಂಪೂರ್ಣವಾಗಿ ನಾವು ಗುಡಿಚಿ ಆಹಾರದಲ್ಲಿ ರಿವರ್ಸ್ ಮಾಡ್ತೀವಿ. ಯಾವುದೇ ಚಿಂತೆ ಇಲ್ಲದೆ ನೀವು ಆರಾಮಾಗಿರ್ಬೋದು. ನಾವು ಗುಡಿಚಿ ಆಹಾರದ ಸ್ಟಾರ್ಟ್ ಮಾಡಿದಾಗ ಒಂದು ಬಲವಾದ ಧ್ಯೇಯದೊಂದಿಗೆ, ಒಂದು ಪರ್ಪಸ್ಸೊಂದಿಗೆ ಶುರು ಮಾಡಿದ್ವಿ. ಅದೇನಪ್ಪ ಅಂತಂದರೆ ಸೇ ನೋ ಟು ಲೈಫ್ ಲಾಂಗ್ ಮೆಡಿಕೇಷನ್. ಆರೋಗ್ಯದ ಸಮಸ್ಯೆ ಯಾವುದೇ ಆಗಿದ್ರೂ ಕೂಡ ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಸುಮಾರು ಜನರಿಗೆ ಡಯಾಬಿಟಿಸ್ ಇರ್ತದೆ, ಥೈರಾಯ್ಡ್ ಇರ್ತದೆ, ಬಿ ಪಿ ಇರ್ತದೆ. ಒಂದು ಸಲ ಈ ಡಿಸೀಸ್ ಬಂತು ಅಂದರೆ ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಳ್ಬೇಕು ಅನ್ನೋ ಮನಸ್ಥಿತಿ ಇರ್ತದೆ. ಅದರ ಅವಶ್ಯಕತೆ ಇಲ್ಲ. ಈ ಔಷಧಿಗಳಿಲ್ಲದೆ ನೀವು ಒಂದು ಹೆಲ್ದಿ ಜೀವನ ನಡೆಸ್ಬೋದು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಿಂದ ನಾವು ಗುಡಿಚಿ ಆಹಾರದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ಏನು ಮಾಡ್ತಿದ್ವಿ ಗುಡಿಚಿ ಆಹಾರದಲ್ಲಿ ಅಂತಂದರೆ, ನಿಮ್ಮ ಜೀವನದ 6 ತಿಂಗಳು ನಮಗೆ ಕೊಟ್ಟರೆ ನಾವು ನಿಮ್ಮ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ತೀವಿ ಅಂತ ಹೇಳ್ತಿರೋದು. ಅಂದ್ರೇನು, ನೀವು ದಿನಕ್ಕೆ 20 ಮಾತ್ರೆ ತೊಗೊಂಡ್ರೂ ಪರವಾಗಿಲ್ಲ, ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಟೈಪ್ 2 ಡಯಾಬಿಟಿಸ್ ಯಾರೆಲ್ಲ ಸಫರ್ ಮಾಡ್ತಿದ್ದೀರಲ್ಲ ಅವರಿಗೆ ಖಂಡಿತವಾಗ್ಲೂ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತಿರೋದು. 99.9% ಆಫ್ ದ ಕೇಸಸ್ಸಲ್ಲಿ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು 6 ತಿಂಗಳಲ್ಲಿ. ಕೆಲವೊಂದು ರೇರ್ ಕೇಸಸ್ಸಲ್ಲಿ, ಈಗ ಎಕ್ಸ್ಟ್ರೀಮ್ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಅಂಥ ಕೇಸಸ್ಸಲ್ಲಿ ಮೇ ಬಿ ನಾವು ನಿಮಗೆ 1 or 2 ಮೆಡಿಸಿನ್ಸ್ ಮೇಲೆ ಇಟ್ಟಿರಬೇಕಾಗುತ್ತೆ. ಬಟ್ ಯಾರೆಲ್ಲ ಡಿಸಿಪ್ಲಿನ್ಡಾಗಿ ಫಾಲೋ ಮಾಡಿದಾರಲ್ಲ, ಇನ್ಫ್ಯಾಕ್ಟ್ ನಾಳೆ ಸರ್ಜರಿ ಇದೆ, ನನಗೆ ಹೆಬ್ಬೆರಳನ್ನು ಇಂಪುಟ್ ಮಾಡಬೇಕಂತ ಹೇಳಿದರು, ಅಂಥವರು ಕೂಡ ಬಂದುಬಿಟ್ಟು ಅವರ ಸರ್ಜರಿ ಇಲ್ಲದೆ ಅವರ ಹೆಬ್ಬೆರಳು ರಿಸ್ಟೋರ್ ಮಾಡಿದ್ದೀವಿ. ಮತ್ತು ಇವತ್ತು ಯಾವುದೇ ಇನ್ಸುಲಿನ್ ಇಲ್ಲದೆ, ಆ ಲೇಡಿ ಇವತ್ತು ಯಾವುದೇ ಇನ್ಸುಲಿನ್ ಇಲ್ಲದೆ ಆರಾಮಾಗಿದ್ದಾರೆ. ನಿನ್ನೆ ಒಬ್ಬರು ಲೇಡಿ ಬಂದಿದ್ರು ತುಮಕೂರಿಂದ. ಅವ್ರು ಹೇಳ್ತಿದ್ರು, ನಾನು ಫೀಡ್ಬ್ಯಾಕ್ ಮುಂಚೆ ಕೊಟ್ಟಿದ್ದೀನಿ, ಬಟ್ ಇವಾಗ ಇನ್ನೊಂದು ಸರಿ ಕೊಡ್ತೀನಿ. ನಮ್ಮೆಲ್ಲ ಫ್ರೆಂಡ್ಸ್ಗೂ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ, ನಾನು ರಿವರ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅವರು ಗುಡಿಚಿ ಆಹಾರದಾಗ ಬಂದಾಗ ಅವರು HbA1c ಬಂದುಬಿಟ್ಟು 12.5 ಇತ್ತು. ಇವಾಗ ಅವರು HbA1c ಬಂದುಬಿಟ್ಟು 5.5 ಆಗಿದೆ. ಶಿ ವಾಸ್ ವೆರಿ ಹ್ಯಾಪಿ, ರೈಟ್? ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ಜನ ಅಂದ್ಕೊಂಡ್ಬಿಡ್ತಾರೆ, ಓಕೆ ಗುಡಿಚಿಗೆ ಹೋಗ್ಬಿಟ್ರೆ ಸಾಕು, ನನ್ನ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ತೀರ್ಥ ಸ್ಥಳ ಅಲ್ಲ, ಇದು ಆರೋಗ್ಯ ಕೇಂದ್ರ, ಸರಿನಾ? ಇಲ್ಲಿ ಏನು ವರ್ಕ್ ಆಗುತ್ತೆ ಅಂತಂದರೆ, ಡಯಾಬಿಟಿಸ್ ರಿವರ್ಸ್ ಆಗಬೇಕು ಅಂದರೆ ಒಂದು ರೀತಿ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಇದ್ದಂಗೆ ಅಂದ್ರೇನು, ಇಬ್ಬರು ಪಾರ್ಟ್ನರ್ಗಳು ಸರಿಸಮವಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಗುಡಿಚಿ ಆಹಾರದಲ್ಲಿ ನಾವೇನು ಕೊಡ್ತೀವಿ, ಸರಿಯಾದ ಮೆಡಿಸಿನ್ಸ್, ನಮ್ಮದೇ ಪ್ರೊಪ್ರೈಟರಿ ಮೆಡಿಸಿನ್ಗಳಿದೆ, ಬೇರೆ ಎಲ್ಲೂ ಸಿಗೋಲ್ಲ. ಮತ್ತು ಸರಿಯಾದ ಪ್ರೋಟೋಕಾಲ್, ಯಾವ ರೀತಿ ಒಂದು ಆಹಾರ ಪದ್ಧತಿ ಫಾಲೋ ಮಾಡಬೇಕು, ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಮಾಡ್ಕೋಬೇಕು ಜೀವನ ಶೈಲಿಯಲ್ಲಿ, ಇದನ್ನು ನಾವು ಹೇಳ್ತೀವಿ. ಈ 3, ನಮ್ಮ ಔಷಧಿ, ಜೀವನ ಶೈಲಿ ಬದಲಾವಣೆ ಮತ್ತು ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ಹೇಳ್ತೀವಿ. ಅದನ್ನು ಇದು 50% ಏನಿದೆಯಲ್ಲ, ನೀವು ಅದನ್ನು ಪಾಲಿಸೋದು. ನಾನೆಲ್ಲ ಕೊಟ್ಟಾದ್ಮೇಲೆ ನೀವು ಪಾಲಿಸಿಲ್ಲ ಅಂದರೆ ರಿಸಲ್ಟ್ ಬರೋದಿಲ್ಲ. ಅರ್ಧಂಬರ್ಧ ಪಾಲಿಸಿದ್ರೆ ಅರ್ಧಂಬರ್ಧ ರಿಸಲ್ಟ್ ಬರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ, ನಾನು ಬಂದೆ ಗುಡಿಚಿಗೆ ದುಡ್ಡು ಕೊಟ್ಟೆ, ಸೊ ಕಡಿಮೆ ಆಗಬೇಕು, ರಿವರ್ಸ್ ಆಗಬೇಕು. ಹಾಗಾಗಲ್ಲ. ದಯವಿಟ್ಟು ನಾವು ಕೊಡ್ತಕ್ಕಂಥದ್ದು 100% ವರ್ಕ್ ಆಗುತ್ತೆ. ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲಂದರೆ ದಯವಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನರ ತಲೆಯಲ್ಲಿ ಇಷ್ಟೆಲ್ಲ ಕೇಳಿದ ಮೇಲೆ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಒಂದು ಡೌಟ್ ಬರುತ್ತೆ. ನೀವು ಯಾರು ಮಾತ್ರ ನಂಬೋದು ಅವಶ್ಯಕತೆ ಇಲ್ಲ, ಸರಿನಾ? ಸೊ ಹಾಗಿತ್ತಂದರೆ 6 ಮಂತ್ ಪ್ರೋಗ್ರಾಮ್ ಜಾಯ್ನ್ ಆಗಲೇಬೇಕಾ? ಈ ಅವಶ್ಯಕತೆ ಇಲ್ಲ. ಫಸ್ಟು ಬನ್ನಿ, ಓಕೆನಾ? ಕನ್ಸಲ್ಟ್ ಮಾಡಿ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳ್ತಿರೋದು ಹೌದಪ್ಪ ಕರೆಕ್ಟ್ ಇದೆ, ಇವ್ರೇನು ಹೇಳ್ತಿದ್ದಾರೆ ಸರಿ ಇದೆ ಅಂತ ಅನಿಸಿದಾಗ ನೆಕ್ಸ್ಟು ಒಂದು 15 ದಿವಸ ಮೆಡಿಸಿನ್ ತೊಗೊಳ್ಳಿ. ಆ 15 ದಿವಸ ಮೆಡಿಸಿನ್ ತೊಗೊಂಡಾಗ ಏನು ಹೇಳ್ತಾರೆ, ತುಂಬ ಜನ ಬರ್ತಾರೆ, ನನ್ನ ಜೀವನದಲ್ಲಿ 20 ವರ್ಷದಲ್ಲಿ ನನ್ನ ಶುಗರ್ ಲೆವೆಲ್ ಕಡಿಮೆ ಆಗಿಲ್ಲ, ಈ 15 ದಿವಸದಲ್ಲಿ ನನ್ನ ಶುಗರ್ ಲೆವೆಲ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು. ಪ್ರೊವೈಡೆಡ್ ನಾವು ಹೇಳಿದ್ದೆಲ್ಲ ನೀವು ಮಾಡಬೇಕು. ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದಲ್ಲ, 20 ವರ್ಷದಲ್ಲಿ ಈ ಥರ ರಿಸಲ್ಟ್ ನೋಡಿಲ್ಲ, 15 ದಿವಸದಲ್ಲಿ ರಿಸಲ್ಟ್ ಬಂದು ಅಂತ ಅನ್ಸುತ್ತಲ್ಲ, ಆವಾಗ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಪಕ್ಕದಲ್ಲಿ ಕೂತಿರೋ ಪೇಷಂಟ್ ಹೇಳೋ ಅವಶ್ಯಕತೆ ಇಲ್ಲ, ಯಾರು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ನೀವೇ ಪಾಲಿಸ್ತೀರಾ. ಹಾಗೂ ಕೆಲವೊಬ್ಬರಿಗೆ ಹಿಂಗೆ ಕೆಲವೊಂದು ಕಡೆ ಹೇಳ್ತಾರೆ ನಾವು ತುಂಬ ಬಡವರು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಮ್ಮದು NGO ಕೂಡ ಇದೆ, ನಿರ್ಮೇಹ ಆಯುರ್ವೇದ ಡಯಾಬಿಟಿಸ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು. ನಮ್ಮ NGO ಕಡೆಯಿಂದ ಸುಮಾರು ಇವತ್ತಿಗೆ ಆಲ್ಮೋಸ್ಟ್ 500 ಜನರಿಗೆ ನಾವು ಫ್ರೀಯಾಗಿ ಕಂಪ್ಲೀಟ್ ಡಯಾಬಿಟಿಸ್ ರಿಸಲ್ಟ್ ಪ್ರೋಗ್ರಾಮನ್ನು ಆಫರ್ ಮಾಡ್ತಿದ್ದೀವಿ ಅಕ್ರಾಸ್ 6 ಡಿಫ್ರೆಂಟ್ NGOಗೆ ವಿತಿನ್ ಬ್ಯಾಂಗ್ಳೂರ್. ಸೊ ಆ ರೀತಿ ಯಾರಾದರೂ ಓಕೆ ಇಲ್ಲಿ ತುಂಬ ಕಡು ಬಡವರಿದ್ದಾರೆ, ಇಲ್ಲೊಂದು 50 ಜನ ಇದ್ದಾರೆ ಡಯಾಬಿಟಿಸ್ ಪೇಷಂಟ್, ಅವ್ರಿಗೆ ಹೆಲ್ಪ್ ಮಾಡಿ ಅಂದರೆ ದಯವಿಟ್ಟು ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು. ನಮ್ಮ ಟೀಮ್ ಅವರು ಸಪ್ರೇಟಾಗಿ ಬಂದುಬಿಟ್ಟು ಆ ಒಂದು NGO ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಕೂಡ ಹೆಲ್ಪ್ ಮಾಡ್ತಾರೆ. ಲೈಫ್ ಸ್ಟೈಲು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಲೈಫಲ್ಲಿ, ನನ್ನ ಸ್ಟ್ರೆಸ್ ಲೆವೆಲ್ ಏನಿದೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ನೀವು ಹೆಲ್ದಿಯಾಗಿರಬೇಕು ಅಂತಂದರೆ. ಒಂದು ಡಯಾಬಿಟಿಸ್ ಇದೆ ಅಂತ ಅನುಭವಿಸ್ತಾ ಇರೋದು, ಇನ್ನೊಂದು ನೆಕ್ಸ್ಟು ಹೆಜ್ಜೆ ತೊಗೊಂಡು ನಾವು ಹೇಳಿರೋದು ಪಾಲಿಸಿ ಡಯಾಬಿಟಿಸ್ ಇಲ್ಲದೆ ಇರತಕ್ಕಂಥ ಒಂದು ಹೆಲ್ದಿ ಜೀವನವನ್ನು ಪಾಲಿಸೋದು. ಸೊ ಟೇಕ್ ಕೇರ್, ಡಯಾಬಿಟಿಸನ್ನು ರಿವರ್ಸ್ ಮಾಡ್ಬೋದು, ಹೆಲ್ದಿಯಾಗಿ ನೀವು ಮುಂಚೆ ಥರ ಇರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಉಡುಪಿಲಿರೋರಿಗೆ ಉಡುಪಿ ಉಪ್ಪೂರಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ, ಡೀಟೇಲ್ಸ್ ಎಲ್ಲ ಕೆಳಗಡೆ ಶೇರ್ ಮಾಡ್ತೀನಿ. ಉಡುಪಿ ಉಪ್ಪೂರಲ್ಲಿ ನಮ್ಮ ಬ್ರಾಂಚ್ ಇದೆ, ಬೆಂಗಳೂರಲ್ಲಿ ಬಾನಸವಾಡಿಲಿ ಕೂಡ ನಮ್ಮ ಬ್ರಾಂಚ್ ಇದೆ. ಇನ್ನು ಸುಮಾರು ಸ್ಟೇಟ್ಗಳಲ್ಲಿ ನೆಕ್ಸ್ಟ್ 15 ಡೇಸಲ್ಲಿ ಮೋಸ್ಟ್ಲಿ ಹೈದರಾಬಾದ್, ಚೆನ್ನೈ, ಕೋಲ್ಕತ್ತಾ ಅಲ್ಲಿ ಕೂಡ ನಮ್ಮ ಬ್ರಾಂಚಸ್ ಎಲ್ಲ ಶುರು ಆಗ್ತಿದೆ. ಸೊ ಜನ ಎಲ್ಲಿ ಬೇಕಾದರೂ ವೆಬ್ಸೈಟಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಇದೆ, gudichiharada.com ಅಲ್ಲಿ ಹೋಗ್ಬಿಟ್ಟು ಕೂಡ ಫೈಂಡ್ ಔಟ್ ಮಾಡ್ಬೋದು.